ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದು ನಿಮಗೆಲ್ಲರಿಗೂ ಥಂಬ್ನೇಲ್ ನೋಡುವಾಗಲೇ ಗೊತ್ತಾಗಿರಬಹುದು. ಬಹುಮಾನ್ಯರಾದ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳುಸ್ತಾದರು ಕೆಲವು ವಾರಗಳ ಮುಂಚೆ ನಮ್ಮಿಂದ ಅಗಲಿದರು. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ದರಜವನ್ನು ಏರಿಸಿಕೊಡಲಿ, ಆಮೀನ್. ಪ್ರೀತಿಯ ಸಹೋದರರೇ, ಸೈಯದ್ ಕೂರತ್ ತಂಗಳ್ರವರ ಕರಾಮತ್ನ ಬಗ್ಗೆ ಸೈಯದ್ ಸಾದಾತ್ ತಂಗಳ್ರವರು ಹೇಳಿದ ಅನುಭವವನ್ನಾಗಿದೆ ನಾನು ಇಲ್ಲಿ ಹೇಳುವುದು. ಪ್ರೀತಿಯ ಸಹೋದರರೇ, ನಿಜವಾಗಿಯೂ ಸೈಯದ್ ಕುರ್ರತು ಸಾದಾತ್ ಕೂರಾ ತಂಗಳ್ ತನ್ನ ವಫಾತಿನ ನಂತರ ಮತ್ತಷ್ಟು ಸದೃಢವಾಗಿ ದಾವತು ಮಾಡುತ್ತಿದ್ದಾರೆ. ತಂಗಳ್ರವರ ಮಹತ್ವ ಏನೆಂದು ಮಹಾನುಭಾವರು ತೋರಿಸಿಕೊಡುತ್ತಲೇ ಇದ್ದಾರೆ. ತಂಗಳ್ರವರ ಮಕ್ಬರಕ್ಕೆ ರಾತ್ರಿ ಹಗಲೆನ್ನದೆ ಜನರು ಬರುತ್ತಲೇ ಇದ್ದಾರೆ. ಎಲ್ಲಿ ನೋಡಿದರೂ ತಂಗಳ್ರವರ ಅನುಸ್ಮರಣೆಗಳ ಪೋಸ್ಟರುಗಳೇ ಕಾಣಸಿಗುತ್ತದೆ. ಕನಿಷ್ಠವೆಂದರೆ ಒಂದು ದಿನದಲ್ಲಿ 4-5 ಅನುಸ್ಮರಣೆ ಮಜ್ಲಿಸ್ ಹಾಗೂ ರಜಾ ದಿನಗಳಲ್ಲಿ 10-15 ಸ್ಥಳಗಳಲ್ಲಿ ಅನುಸ್ಮರಣೆ ಸಭೆ ನಡೆಯುತ್ತಲೇ ಇದೆ. ಇಲ್ಲೆಲ್ಲ ಕುರ್ಆನ್ ಪಾರಾಯಣ ಜಿಕ್ರು ಮಜ್ಲಿಸ್ಗಳು ಸಕ್ರಿಯವಾಗಿದೆ. ತನ್ನ ಜೀವಿತ ಕಾಲದಲ್ಲಿ ಸ್ವತಃ ಧಾರಾಳವಾಗಿ ಪವಿತ್ರ ಕುರ್ಆನ್ ಪಾರಾಯಣ ಮಾಡುತ್ತಿದ್ದ ಸೈಯದ್ ಕೂರಾ ತಂಗಳ್ರವರು ಸಂಕಷ್ಟಗಳ ಸರಮಾಲೆಗಳನ್ನೇ ಹೊತ್ತುಕೊಂಡು ಬರುವವರಲ್ಲಿಯೂ ಧಾರಾಳವಾಗಿ ಕುರ್ಆನ್ ಓದಿಸುತ್ತಿದ್ದರು. ಹೀಗೆ ಕುರ್ಆನ್ ಸ್ವತಃ ಓದಿಸಿಯೂ ಪುಣ್ಯ ರಾಶಿಯನ್ನು ಆಕಾಶ ಮುಟ್ಟುವಂತೆ ಹೂಡಿ ಹಾಕಿದ ಬಳಿಕ ಇದೀಗ ತನ್ನ ವಫಾತಿನ ನಂತರವೂ ಜನರಿಂದ ಯಥೇಚ್ಛವಾಗಿ ಕುರ್ಆನ್ ಪಾರಾಯಣ ಮಾಡಿಸುತ್ತಿದ್ದಲೇ ಇದ್ದಾರೆ. ಇದೆಲ್ಲವೇ ನೈಜವಾದ ದಾವತ್, ಇದೆಲ್ಲವೇ ನೈಜವಾದ ಕರಾಮತ್. ಕೂರಾದಲ್ಲಿ ಅಂತ್ಯ ವಿಶ್ರಮ ಪಡೆಯುತ್ತಿರುವ ಮಹಾನುಭಾವರ ಬಳಿ ನಾನು ಹೋದಾಗಲೆಲ್ಲ ಜನ ಅಲ್ಲಿಂದ ತಪ್ಪುತ್ತಲೇ ಇರುತ್ತಿರಲಿಲ್ಲ. ಜಿಯಾರತ್ಗಾಗಿ ಧಾರಾಳ ಜನರು ಬರುತ್ತಲೇ ಇದ್ದಾರೆ. ಅದರಲ್ಲಿಯೂ ನನಗೆ ವಿಶೇಷವಾಗಿ ಕಂಡದ್ದು ಅನೇಕ ಯುವಕರು, ಮಧ್ಯವಯಸ್ಕರು ತಂಗಳ್ರವರ ಮಕ್ಬರದ ಬಳಿ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದು. ಅವರೇಕೆ ತಂಗಳ್ರವರನ್ನು ಇಷ್ಟೊಂದು ಮನಸ್ಸಿಗೆ ಹಚ್ಚಲು ಕಾರಣ? ಅವರ ಎಲ್ಲ ಬೇಸರ ದಗುಡ ದಮ್ಮುನಗಳಿಗೆ ಸೈಯದ್ ಕೂರಾ ತಂಗಳ್ರವರು ಪರಿಹಾರ ಹೇಳಿಕೊಟ್ಟು ಅವರೊಂದಿಗೆ ಆತ್ಮೀಯವಾಗಿ ಬೆರೆತ ಕಾರಣದಿಂದ ಆಗಿರಬಹುದು ಇಷ್ಟೊಂದು ಕಬೂಲಿಯತ್ ತಂಗಳ್ರವರಿಗೆ ಲಭಿಸಿದ್ದು. ತಂಗಳ್ರವರಿಂದ ಅವರಿಗೆ ಅದ್ಭುತಕರವಾದ ಫಲಗಳು ಲಭ್ಯವಾಗಿದೆ. ಹಾಗಾಗಿ ಜನರು ಅವರ ಅದ್ಭುತ ಅನುಭವಗಳನ್ನು ಹಂಚುತ್ತಿದ್ದಾರೆ. ಇದೆಲ್ಲವೂ ಕರಾಮತ್ ಎಂಬಂತೆ ನಡೆದಿದೆ ಕೂಡ. ಇದನ್ನು ಹೇಳುವಾಗ ಸಲಫಿ ಕೆಂಡ ಮಂಡಲನಾಗುತ್ತಾನೆ. ಕಾರಣ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳ್ರವರು ಚಂದ್ರನನ್ನು 2 ಸೀಲು ಮಾಡಿಟ್ಟ ಅದ್ಭುತವನ್ನೇ ನಂಬದೆ ಅದು ಜಾದು ಎಂದು ಹೀಯಾಳಿಸಿದ ಅಬೂಜಹಲನ ಪಿತೃತ್ವವಿರುವ ಕಾಲದವರೆಗೂ ಸಲಫಿಗಳು ನಿಷೇಧಿಸುತ್ತಿದ್ದಲೇ ಇದ್ದಾರೆ. ನಿಜವಾಗಿಯೂ ಕುರ್ಆನಿನಲ್ಲಿ ಬಂದಿರುವ ಮೂಸಾ ನಬಿ ಅಲೈಹಿಸ್ಸಲಾತು ವಸ್ಸಲಾಂರವರ ಬೆತ್ತ ಸರ್ಪವಾದದ್ದು ಕಣ್ಣು ರೆಪ್ಪೆ ಮುಚ್ಚು ತೆಗೆಯುವಷ್ಟರಲ್ಲಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದ ಬಿಲ್ಕಿಸ್ ರಾಣಿಯ ಸಿಂಹಾಸನವನ್ನು ಸುಲೈಮಾನ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂರವರ ಬಳಿ ಮುಟ್ಟಿಸಿ ಪವಾಡ ತೋರಿಸಿದ ಕಥೆಯನ್ನು ನಾಸ್ತಿಕವಾದಿ ವಿರೋಧಿಸುತ್ತಿದ್ದಾರೆ, ಅಪಹಾಸ್ಯ ಮಾಡುತ್ತಿದ್ದಾರೆ. ಅದೇ ರೀತಿ ಸಲಫಿಗಳು ದೀನಿನ ಒಳಗೆ ಕೂತು ಅಲ್ಲಾಹನು ಅವನ ಇಷ್ಟದಾಸರಿಗೆ ನೀಡಿರುವ ಕರಾಮತನ್ನು ನಿಷೇಧಿಸಿ ಗೇಲಿ ಮಾಡಿ ತನ್ನ ನಾಸ್ತಿಕವಾದದ ಪಾದ ನೆಕ್ಕುತ್ತಾರೆ. ಕುರ್ಆನ್ ಹೇಳಿದ ಪವಾಡವನ್ನು ನಿಷೇಧಿಸಿರುವ ನಾಸ್ತಿಕವಾದಿಗಳು ದೀನಿನ ಹೊರಗೆ ನಿಂತು ಅಪಹಾಸ್ಯ ಮಾಡುವಾಗ ದೀನಿನ ಒಳಗೆ ನಿಂತು ಔಲಿಯಾಗಳ ಕರಾಮತನ್ನು ಗೇಲಿ ಮಾಡಿ ತಾನು ದೀನಿನ ಒಳಗಿನ ನಾಸ್ತಿಕವಾದಿ ಎಂದು ಸಾಬೀತುಪಡಿಸುತ್ತಿದ್ದಾನೆ. ಜಿಲ್ಲೆಯ ಪ್ರಗಲ್ಭ ಸುನ್ನಿ ನಾಯಕರಾದ ಗುರುವಾಯನಕೆರೆ ಸೈಯದ್ ಸಾದಾತ್ ತಂಗಳ್ರವರು ಸೈಯದ್ ಕೂರಾ ತಂಗಳ್ರವರ ಕರಾಮತೊಂದನ್ನು ಅನುಭವದ ಬೆಳಕಿನಲ್ಲಿ ಹೇಳಿ ಸಲಫಿಯಾಗಿದ್ದ ಒಬ್ಬ ಉತ್ತಮ ವ್ಯಕ್ತಿ ಕೂರಾ ತಂಗಳ್ರವರ ಪವಾಡ ಕಂಡು ಸುನ್ನಿಯಾಗಿದ್ದಾನೆಂಬ ಹೇಳಿಕೆಯನ್ನು ಸಲಫಿ ತಮಾಷೆ ಮಾಡಿ ಪ್ರೂವ್ ಮಾಡಲು ಹೇಳಿದ್ದ. ಆತನೊಂದಿಗೆ ನಾನು ಹೇಳಿದ್ದೆ, ವಫಾತಾದದ್ದು ಸೈಯದ್ ಕೂರಾ ತಂಗಳ್ರವರು, ಆದರೆ ಈಗಲೂ ಜೀವಂತವಾಗಿದ್ದಾರೆ ಸಾದಾತ್ ತಂಗಳ್ರವರು. ಅಲ್ಲಾಹು ಸುಬ್ಹಾನಹು ವ ತಆಲಾ ಸಾದಾತ್ ತಂಗಳ್ರವರಿಗೆ ದೀರ್ಘಾಯುಷ್ಯ ನೀಡಿ ಕರುಣಿಸಲಿ, ಆಮೀನ್. ಮಾತ್ರವಲ್ಲ, ಸೈಯದ್ ಸಾದಾತ್ ತಂಗಳ್ರವರು ಮೈಕ್ ಮುಂಭಾಗದಲ್ಲಿ 100 ಜನರ ಮುಂದೆ ಬಹಿರಂಗವಾಗಿ ಸತ್ಯವನ್ನು ಹೇಳಿದ್ದಾರೆ. ಸಲಫಿಯಾದ ನೀನು ವಾಟ್ಸಪ್ನ ಒಳಗೆ ಕೂತು ಯಾರೂ ಕಾಣದಂತೆ ನಿನ್ನ ಅಡ್ರೆಸ್ ಕೂಡ ಬಹಿರಂಗಪಡಿಸದೆ ಧೈರ್ಯ ತೋರಿಸದೆ 4-5 ಕ್ಲಿಪ್ ಹಾಕಿ ಬಳೆ ತೊಟ್ಟವನಂತೆ ವರ್ತಿಸಿದ್ದಿ. ಇದೀಗ ನಿನ್ನ ಸವಾಲು ಸ್ವೀಕರಿಸಲಾಗಿದೆ. ನಾನು ನಂಬರನ್ನು ಕೆಳಗೆ ನೀಡಿದ್ದೇನೆ. ಸಲಫಿಗಳಾಗಿದ್ದ ನಂತರ ಕೂರಾ ತಂಗಳ್ರವರ ಪವಾಡ ಕಂಡು ಸುನ್ನಿಯಾದ ಆ ಕುಟುಂಬಕ್ಕೆ ತೋರಿಸಲಿಕ್ಕೆ ತಂಗಳ್ ರೆಡಿ ಇದ್ದಾರೆ. ಬಟ್ ನೋಡಿದ ನಂತರ ಸತ್ಯವನ್ನು ಗ್ರಹಿಸಿ ಸುನ್ನಿಯಾಗಬೇಕು. ಅಬೂಜಹಲನ ಬುದ್ಧಿ ತೋರಿಸಬಾರದು, ಅಷ್ಟೇ ಡಿಮ್ಯಾಂಡ್. ನಾನು ಕೆಳಗೆ ಕೊಟ್ಟ ನಂಬರ್ಗೆ ನೀನು ಮೆಸೇಜ್ ಮಾಡು.
ಆ ನಂಬರ್ಗೆ ಮೆಸೇಜ್ ಮಾಡಿದಾಗ ನಿನಗೆ ಎಲ್ಲ ಪ್ರೂಫ್ಗಳು, ನಿನಗಲ್ವಾ ಆ ಕರಾಮತ್ ಬೇಕಾದದ್ದು, ಆ ಕರಾಮತ್ತನ್ನು ನಿನಗೆ ಈ ನಂಬರ್ನ ಮುಖಾಂತರ ಹೇಳಿಕೊಡಲಾಗುವುದು. ಪ್ರೀತಿಯ ಸಹೋದರರೇ, ಸೈಯದ್ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳ ಉಸ್ತಾದರವರ ಹಲವಾರು ಕರಾಮತ್ತುಗಳು ನಾವು ಕೇಳಿದ್ದೇವೆ, ಹಾಗೆ ನಾವು ನೋಡಿದ್ದೇವೆ. ಹೀಗೆ ಹಲವು ರೀತಿಯಲ್ಲಿ ನಮಗೆ ಕುರಾ ತಂಗಳರವರ ಕರಾಮತ್ತುಗಳು ಪರಿಚಯವಾಗಿದೆ. ನಮಗೆ ಒಮ್ಮೆ ಚಿಂತಿಸಿ ನೋಡಿದರೆ ಗೊತ್ತಾಗಬಹುದು, ಅಲ್ಲಾಹು ಸುಬ್ಹಾನಹು ವ ತಆಲ ಔಲಿಯಾಗಳಿಗೆ ನೀಡುವಂತಹ ಕೆಲವು ಪ್ರತ್ಯೇಕತೆಗಳಾಗಿದೆ, ಅವರಿಗೆ ನೀಡುವಂತಹ ವಿಶೇಷತೆಗಳಾಗಿದೆ ಈ ಕರಾಮತ್ತುಗಳು ಎಂಬುದು. ನಬಿಯರಿಗೆ ನೀಡಿದಂತಹ ಒಂದು ಪ್ರತ್ಯೇಕತೆಯಾಗಿದೆ ಮೋಜಿಜತ್ ಎಂಬುದು. ಹಾಗೆ ಔಲಿಯಾಗಳಿಗೆ ನೀಡುವಂತಹ ವಿಶೇಷತೆಯಾಗಿದೆ ಕರಾಮತ್ ಎಂಬುದು. ಆದರೆ ಈ ಬುದ್ಧಿ ಇಲ್ಲದ ಸಲಫಿಗಳಿಗೆ ಏನೂ ಕೂಡ ತಿಳಿಯುವುದಿಲ್ಲ. ಅವರು ಎಲ್ಲವನ್ನು ಸುಳ್ಳು ಸುಳ್ಳು ಎಂದು ಹೇಳುತ್ತಿದ್ದಾರೆ. ಅವರು ಮಕ್ಬರ ಜಿಯಾರತನ್ನು ಕೂಡ ಹಾಗೆ ಮಾಡಬಾರದು, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರು ಬೇರೆಯವರ ಜಿಯಾರತ್ ಮಾಡಿದ್ದಾರೆ ಎಂದು ಕೇಳುತ್ತಾರೆ. ಅದಕ್ಕೆ ನನಗೆ ಅವರಲ್ಲಿ ಹೇಳಲಿಕ್ಕಿರುವುದು, ಒಮ್ಮೆ ನೋಡಿ ನೀವು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ಆ ಶರಫಾದಂತಹ ಮಕಾಮ್ ಮದೀನಾದಲ್ಲಿದೆ, ನಿಮಗೆ ಕಾಣುವುದಿಲ್ಲವೇ? ನೀವು ಅಲ್ಲಿಗೆ ಹೋಗಲಿಲ್ಲ ಅಂದರೆ ಒಮ್ಮೆ ಯೂಟ್ಯೂಬ್ ತೆಗೆದು ಸರ್ಚ್ ಮಾಡಿ ನೋಡಿ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ಮಕಾಮ್ ಅಲ್ಲಿ ಇದೆ. ಮಕಾಮನ್ನು ಎತ್ತರಕ್ಕೆ ಕಟ್ಟಬಾರದು ಎಂದು ಅವರು ಹೇಳುತ್ತಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ಮಕಾಮ್ ಅಲ್ಲಿ ಇದೆ. ಅದನ್ನು ಕಟ್ಟಿದ್ದು ಬೇರೆ ಯಾರೂ ಅಲ್ಲ, ಸ್ವಹಾಬತ್ತಾಗಿದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರಿಗೆ ಬೇಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ಸ್ವಹಾಬತ್ತುಗಳಾಗಿದ್ದಾರೆ ಅದನ್ನು ಕಟ್ಟಿದ್ದು. ಹಾಗಾದರೆ ನೀವು ಹೇಳುವ ಪ್ರಕಾರ ಸ್ವಹಾಬತ್ ಸುಮ್ಮನೆ ಕಟ್ಟಿದ್ದಾರೆ ಎಂದು ಇಲ್ಲಿ ಅರ್ಥವಾಗುತ್ತದೆ. ಪ್ರೀತಿಯ ಸಹೋದರರೇ, ಆದ್ದರಿಂದ ನೀವು ವಹಾಬಿಗಳನ್ನು, ಸಲಫಿಗಳನ್ನು, ಮುಜಾಹಿದಿಗಳನ್ನು ಒಮ್ಮೆಯೂ ನೀವು ನಂಬಬೇಡಿ. ಅಹ್ಲು ಸುನ್ನತಿ ವಲ್ ಜಮಾ ಅದಾಗಿದೆ ಸತ್ಯ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಏನನ್ನು ಕಲಿಸಿದರೋ ಅದನ್ನೇ ಆಗಿದೆ ಇಂದು ಕೂಡ ಅಹ್ಲು ಸುನ್ನತಿ ವಲ್ ಜಮಾ ಸುನ್ನಿ ಸಂಘಟನೆಗಳು ಕಲಿಸುತ್ತಿರುವುದು. ಆದ್ದರಿಂದ ಯಾರಾದರೂ ಮುಜಾಹಿದಿಗಳು ಅಥವಾ ಸಲಫಿಗಳು ನನ್ನ ಈ ಒಂದು ವಾಯ್ಸನ್ನು ಕೇಳುತ್ತಿದ್ದರೆ, ನೀವು ಮುಜಾಹಿದ್ ಸಂಘಟನೆಯನ್ನು ಬಿಟ್ಟು ಸುನ್ನಿಯಾಗಿ ಇಲ್ಲದಿದ್ದರೆ ನಿಮಗೆ ಅಲ್ಲಾಹನ ದೊಡ್ಡ ಅಜಾಬ್ ಕಾಯುತ್ತಿದೆ. ಅದೆಲ್ಲವೂ ಕೂಡ ಕುರ್ಆನ್ನಲ್ಲಿ ನಾವು ಕಲಿತವರೇ ಆಗಿದ್ದೇವೆ. ಅಲ್ಲಾಹನ ದೀನನ್ನು ಸುಮ್ಮನೆ ಸುಳ್ಳು ಮಾಡಬೇಡಿ, ಸುಳ್ಳು ದೀನನ್ನು ಪ್ರಚರಿಸಬೇಡಿ ಎಂದು ಹೇಳಲು ಇಷ್ಟಪಡುತ್ತೇನೆ. ಪ್ರೀತಿಯ ಸಹೋದರರೇ, ಒಮ್ಮೆ ಚಿಂತಿಸಿ ನೋಡಿದರೆ ನಮಗೆ ತಿಳಿಯಬಹುದು, ಮುಜಾಹಿದ್ಗಳ ನೇತಾರ ಅಬ್ದುಲ್ ವಹಾಬ್, ವಹಾಬಿಗಳ ನೇತಾರ ಅಬ್ದುಲ್ ವಹಾಬ್ ಎಂಬವನಾಗಿದ್ದಾನೆ. ಸ್ವಲ್ಪ ವರ್ಷಗಳ ಮುಂಚೆ ಅವನು ಪ್ರಾರಂಭಿಸಿದ ಒಂದು ಸಂಘಟನೆಯಾಗಿದೆ ಮುಜಾಹಿದ್, ವಹಾಬಿ ಅಥವಾ ಸಲಫಿಗಳು. ಇದೆಲ್ಲವೂ ಕೂಡ ಸ್ವಲ್ಪ ವರ್ಷಗಳ ಮುಂಚೆ ಪ್ರಾರಂಭಿಸಿದಂತಹ ಸಂಘಟನೆಗಳಾಗಿದೆ. ಆದರೆ ಅಹ್ಲು ಸುನ್ನತಿ ವಲ್ ಜಮಾಅದ ಫೌಂಡರ್, ಅದರ ಶಿಲ್ಪಿ, ಸ್ಥಾಪಕ ಯಾರೆಂದು ಕೇಳಿದರೆ 1400 ವರ್ಷಗಳ ಮುಂಚೆ ಇಲ್ಲಿ ಜೀವಿಸಿದಂತಹ ಲೋಕದ ನೇತಾರ ಅಶ್ರಫುಲ್ ಖಲ್ಕ್ ತ್ವಾಹ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರಾಗಿದ್ದಾರೆ. ಇದಾಗಿದೆ ನಾವು ಅನುಸರಿಸುವುದು. ಸುನ್ನಿ ಎಂಬುದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಆಶಯ ಆದರ್ಶಗಳನ್ನು ನಡೆಸುವುದಾಗಿದೆ.